ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ, ಬಾಪೂಜಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಗದಗ್. 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ 4ನೇ ಪಾಠವಾದ ಡಾಕ್ಟರ್ ರಾಜ್ಕುಮಾರ್ ಅನ್ನುವಂಥ ಪಾಠವನ್ನು ಇವತ್ತು ನಿಮ್ಗೆ ಹೇಳ್ಕೊಡ್ತೇನೆ. ಇದನ್ನು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್ ಅಂತ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಯಾರಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೂ ಕೂಡ ಚಿಕ್ಕ ವಯಸ್ಸಿನಿಂದ ಹಿಡಿದು ಮುದುಕರವರೆಗೂ ಕೂಡ ಕೇಳಿದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಕನ್ನಡದ ಮೇರು ನಟ ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಬಗ್ಗೆ ನಾವು ತಿಳ್ಕೊಂಡು ನೀವು ಕೂಡ ವಿಡಿಯೋನ ನೋಡಬೇಕಾದ್ರೆ ಪೇಜ್ ನಂಬರ್ 29 ತೆಗೀರಿ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪರಿಚಯ ಕೊಟ್ಟಿದ್ದಾರೆ. ಮೊದಲೇ ಪ್ಯಾರಾಗ್ರಾಫ್ ನೋಡ್ರಿ. ಕನ್ನಡಿಗರ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗವೇ ಆಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು 1929 ಏಪ್ರಿಲ್ 24ರಂದು ಜನಿಸ್ತಾರೆ ಅಂಥೇಳಿ. ಕನ್ನಡಿಗರ ಸಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗ ಅಂದರೆ ಭೇದಿಸಲು ಸಾಧ್ಯವಾಗದಂಥ ಒಂದು ಅಂಗ, ಅವಿಭಾಜ್ಯ ಅಂಗವೇ ಡಾಕ್ಟರ್ ರಾಜ್ಕುಮಾರ್ ಅಂಥೇಳಿ. ಇವ್ರು ಯಾವಾಗ ಜನಿಸ್ತಾರೆ ಅಂಥೇಳಿ 1929 ಏಪ್ರಿಲ್ 24ರಂದು ಜನಿಸ್ತಾರೆ ಅಂಥೇಳಿ. ಚಾಮರಾಜನಗರದಿಂದ 12 ಮೈಲಿ ದೂರದಲ್ಲಿರುವಂತಹ ತಾಳವಾಡಿ ಪಕ್ಕದ ಗಜನೂರು ಇವರ ಹುಟ್ಟೂರು ಅಂಥೇಳಿ. ಗಜನೂರು ಲಕ್ಷ್ಮಮ್ಮನವರ ತವರೂರು ಅಂಥೇಳಿ. ಸಿಂಗನೂಲೂರು ಪುಟ್ಟಸ್ವಾಮಿಯವರ ಮೂಲ ಸ್ಥಳ ಅಂಥೇಳಿ. ಇವರು ಎಲ್ಲಿ ಹುಟ್ಟುತ್ತಾರೆ ಅಂತ ಹೇಳಿದ್ರೆ ಚಾಮರಾಜನಗರದಿಂದ 12 ಮೈಲಿ ದೂರದಲ್ಲಿರುವಂತಹ ತಾಳವಾಡಿ ಪಕ್ಕದ ಗಾಜನೂರು ಇವರ ಹುಟ್ಟೂರಾಗಿತ್ತು. ತಾಯಿ ಊರಿದು ಗಾಜನೂರು ಅನ್ನುವಂಥದ್ದು. ಅವರ ತಾಯಿ ಯಾರು ಅಂತ ಹೇಳಿದ್ರೆ ಲಕ್ಷ್ಮಮ್ಮ ಅಂಥೇಳಿ. ಲಕ್ಷ್ಮಮ್ಮನ ಊರು ಯಾವುದು ಅಂಥೇಳಿ ಗಾಜನೂರು ಅಂಥೇಳಿ. ಸಿಂಗನಲೂರು ಅನ್ನುವಂಥದ್ದು ಪುಟ್ಟಸ್ವಾಮಿ ಅಯ್ಯನವರ ಮೂಲ ಸ್ಥಳ. ಪುಟ್ಟಸ್ವಾಮಿ ಅಯ್ಯನವರು ಯಾರು ಅಂತ ಹೇಳಿದ್ರೆ ರಾಜ್ಕುಮಾರ್ನವರ ತಂದೆ. ಲಕ್ಷ್ಮಮ್ಮ ಮತ್ತು ಪುಟ್ಟಸ್ವಾಮಿ ಅಯ್ಯನವರು ರಾಜ್ಕುಮಾರ್ ಅವರ ತಂದೆ ತಾಯಿಗಳು. ಸುಪ್ರಸಿದ್ಧ ರಂಗಭೂಮಿಯ ನಟರಾದಂತಹ ಸಿಂಗಾನೂಲೂರು ಶ್ರೀ ಪುಟ್ಟಸ್ವಾಮಯ್ಯನವರು ಇವರ ತಂದೆ ಅಂಥೇಳಿ. ಇವರ ತಂದೆ ಯಾರು ಅಂತ ಹೇಳಿದ್ರೆ ರಂಗಭೂಮಿಯ ನಟರಾದಂತಹ, ರಂಗಭೂಮಿ ನಾಟಕ ಡ್ರಾಮಾ ಮಾಡ್ತಾರಲ್ಲ, ನಾಟಕ ಮಾಡ್ತಕ್ಕಂಥ ಮೇರು ನಟರಾದಂತಹ ಸಿಂಗಾನಲೂರು ಶ್ರೀ ಪುಟ್ಟಸ್ವಾಮಯ್ಯನವರು ಇವರ ತಂದೆಯಾಗಿದ್ದರು ಅಂಥೇಳಿ. ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು ಅಂಥೇಳಿ. ಇವರ ತಾಯಿ ಯಾರು? ಲಕ್ಷ್ಮಮ್ಮ ಅಂಥೇಳಿ. ಮಳೆ ಇಲ್ಲದ ಭೂಮಿ ಬಿಸಿಲಿನ ಬೇಗೆಯಿಂದ ಬಳಲಿದ್ದ ಒಂದು ದಿನ ಜೋರಾಗಿ ಮಳೆ ಸುರಿಯತೊಡಗಿತು. ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ವರ್ಷಧಾರೆ ಹರುಷ ತಂದಿತು ಅಂಥೇಳಿ. ತುಂಬ ಬಿಸಿಲು, ಮಳೆನೇ ಇರಲಿಲ್ಲಾಗಿತ್ತು. ಹಾಗಾಗಿ ಮಳೆ ಇಲ್ಲ ಅಂತ ಎಲ್ಲ ಜನರು ಏನಾಗಿದ್ರು ಕಂಗೆಟ್ಟಿದ್ರು. ಆದರೆ ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ ಜೋರಾಗಿ ಮಳೆ ಸುರಿಯಾಕತ್ತಿತ್ತು. ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ವರ್ಷಧಾರೆ ಹರುಷ ತಂತು. ವರ್ಷಧಾರೆ ಅಂದರೆ ಮಳೆ ಏನಾಯಿತು, ತುಂಬ ಖುಷಿ ತಂತು ಅಂಥೇಳಿ. ಭೂಮಿಯು ತಂಪಾಯಿತು. ಇಂತಹ ತಣ್ಣನೆಯ ಹೊತ್ತಿನಲ್ಲಿ ಶ್ರೀಮತಿ ಲಕ್ಷ್ಮಮ್ಮನವರು ಗಂಡು ಮಗುವನ್ನು ಹೆತ್ತರೆ ಎನ್ನುವ ಸುದ್ದಿ ಬಂತು. ನೋಡ್ರಿ, ಈ ಬಿಸಿಲಿಂದ ಕಂಗೆಟ್ಟ ಜನರಿಗೆ ಏನು ಮಳೆ ಬಂತಲ್ಲ, ಮಳೆ ಬಂದ ಟೈಮ್ನಲ್ಲಿ ಲಕ್ಷ್ಮಮ್ಮನವರು ಏನು ಮಾಡ್ತಾರೆ, ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾರೆ ಅನ್ನುವಂಥ ಸುದ್ದಿ ಬಂತು. ಎಲೆಗೆ ಮಳೆಯನ್ನು ಕರೆತಂದ ಕಂದನೆಂದೇ ಊರ ಜನ ಸಂಭ್ರಮಿಸಿದರು ಅಂಥೇಳಿ. ಎಲೆಗೆ ಅಂದರೆ ಭೂಮಿಗೆ ಮಳೆ ತಂದಂತಹ ಕಂದ ಅಂಥೇಳಿ ತುಂಬ ಖುಷಿ ಪಡ್ತಾರೆ. ತಾವು ಮುತ್ತಿತ್ತರಾಯನಿಗೆ ಹೊತ್ತ ಹರಕೆಯಿಂದಲೇ ಗಂಡು ಮಗು ಜನಿಸಿತೆಂಬ ಸಂಭ್ರಮದಿಂದ ಕೆಂಪಗೆ ಹಸಿ ಬೆಣ್ಣೆ ಅಂತಿದ್ದಂಥ ಹಸುಗೂಸನ್ನು ಪುಟ್ಟಸ್ವಾಮಯ್ಯನವರು ಎತ್ತಿ ಮುದ್ದಾಡಿದರು. ಮಗನ ಹೆಸರಿನಲ್ಲಿ ರಾಜು ಎಂಬ ಪದವಿರಬೇಕೆಂಬ ಆಸೆ ತಂದೆ ತಾಯಿಯರದ್ದು. ಮುತ್ತುರಾಯನ ವರಪ್ರಸಾದವಾದುದರಿಂದ ಮುತ್ತು ಮತ್ತು ತಮ್ಮಾಸೆಯ ಸೆಳೆತದಂತೆ ರಾಜು ಎಂಬುದನ್ನು ಸೇರಿಸಿ ಮಗುವಿಗೆ ಮುತ್ತುರಾಜು ಎಂದು ನಾಮಕರಣ ಮಾಡಲಾಯಿತು ಅಂಥೇಳಿ. ನೋಡ್ರಿ, ತಂದೆ ತಾಯಿಗೆ ಒಂದು ಆಸೆ ಇತ್ತು, ರಾಜು ಇರಬೇಕು ಅನ್ನುವಂಥದ್ದು. ನನ್ನ ಮಗನ ಹೆಸರೇನು ರಾಜು ಅಂತ ಇಡಬೇಕು ಅನ್ನುವಂಥ ಆಸೆ ಇತ್ತು. ಹಾಗಾಗಿ ಮುತ್ತಿತ್ತರಾಯನ ದೇವರು, ಮುತ್ತಿತ್ತರಾಯನ ವರಪ್ರಸಾದದಿಂದ ಹುಟ್ಟಿದಂತಹ ಈ ಮಗುಗೆ ಅವ್ರೇನು ಹೇಳ್ತಾರೆ, ತಮಗೆ ಆಸೆ ಇತ್ತಲ್ಲ ರಾಜು ಅನ್ನುವಂಥದ್ದು. ಹಾಗಾಗಿ ರಾಜು ಮತ್ತು ದೇವರ ಹೆಸರು ಎರಡೂ ಸೇರಿಸಿ ಮುತ್ತುರಾಜು ಅಂಥೇಳಿ ಹೆಸರಿಡ್ತಾರೆ ಅಂಥೇಳಿ. ಎಲ್ಲರ ಕಣ್ಮಣಿಯಾಗಿ ಮುತ್ತುರಾಜ ಬೆಳೆದ ಅಂಥೇಳಿ. ಇಷ್ಟು ಏನು ಮಾಡ್ತಾರೆ, ರಾಜ್ಕುಮಾರ್ ಅವರು ಎಲ್ಲರ ಕಣ್ಮಣಿಯಾಗಿ, ಎಲ್ಲರ ಕಣ್ಣಿನ ಅಂದ್ರೇನು, ಎಲ್ಲರ ಮುದ್ದಿನ ಕೂಸಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೀತಾರೆ ಅಂಥೇಳಿ. ಪೇಜ್ ನಂಬರ್ 30 ನೋಡ್ರಿ. ಮುತ್ತುರಾಜುವಿಗೆ ಬಹುತೇಕ ಬಾಲ್ಯವು ದೊಡ್ಡ ಗಾಜನೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು. ತೀರಾ ಅಪರೂಪಕ್ಕೆ ನೋಡುತ್ತಿದ್ದಂಥ ದೊಡ್ಡ ಊರೆಂದರೆ ನಂಜನಗೂಡು ಅಂಥೇಳಿ. ಏನೇನೋ ಅಪರೂಪಕ್ಕೆ ಮೈಸೂರಿನ ದರ್ಶನ ಆಗ್ತಾ ಇತ್ತು ಅಂಥೇಳಿ. ಇವರ ಬಾಲ್ಯ ಎಲ್ಲಿ ಕಳೀತು ಅಂಥೇಳಿ ಗಾಜನೂರಲ್ಲೇ ಕಳೀತು. ಹಾಗೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ಅಂಥೇಳಿ. ತೀರಾ ಅಪರೂಪಕ್ಕೆ ನೋಡ್ತಿದ್ದಂಥ ದೊಡ್ಡ ಊರೆಂದರೆ ನಂಜನಗೂಡು. ಇನ್ನೂ ಅಪರೂಪಕ್ಕೆ ಮೈಸೂರು ದರ್ಶನ ಕೂಡ ಆಗ್ತಾ ಇತ್ತು ಅಂಥೇಳಿ. ಬಾಲ್ಯವು ಸಮೃದ್ಧವಾಗಿತ್ತು. ಯಾರ್ದು? ಡಾಕ್ಟರ್ ರಾಜ್ಕುಮಾರ್ದವ್ರದ್ದು. ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ, ಕಾಡು, ತೊರೆ, ಬಂಧು ಬಳಗ, ತಾಯಿ ವಾತ್ಸಲ್ಯಧಾರೆ ಇವೆಲ್ಲ ಸಹಜವಾಗಿ ಒದಗಿ ಬರುವಂತಹ ಭಾಗ್ಯಗಳು. ಹೌದಾ? ಈ ಹಳ್ಳಿಯಲ್ಲಿ ಹುಟ್ಟಿದಂಥ ಜನರಿಗೆ ಎಲ್ಲ ಸಿಗ್ತಾವೆ ಅಂತ ಅರ್ಥ. ಯಾರು ಬಡತನ ಇರ್ಬೋದು, ಹಸಿವು ಇರ್ಬೋದು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ ಇವೆಲ್ಲ ಸಿಗ್ತಾವೆ ಹಳ್ಳಿಯಲ್ಲಿ ಹುಟ್ಟಿದಂಥವ್ರಿಗೆ ಅಂಥೇಳಿ. ಮುತ್ತುರಾಜನು ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತನೇ.
ಇದನ್ನೆಲ್ಲ ಅನುಭವಿಸ್ತಾನೆ ಮುತ್ತುರಾಜ ಅಂಥೇಳಿ. ಹಿರಿಪುರದ ಸರ್ಕಾರಿ ಶಾಲೆ ಮುತ್ತುರಾಜನನ್ನು ಸೇರಿಸಿದ್ದಾರೆ. ಮುತ್ತುರಾಜನ ದೇಹ ಮಾತ್ರ ಶಾಲೆಯಲ್ಲಿತ್ತು, ಮನಸ್ಸು ಸದಾ ಹೊರಗಿರ್ತಾ ಇತ್ತು. ನಿಮ್ಮಂಗೆ ಅವರು ಡಾಕ್ಟರ್ ರಾಜ್ಕುಮಾರ್ ಕೂಡ ಶಾಲೆಯಲ್ಲಿ ಅವರ ದೇಹ ಇದ್ದರೂ ಕೂಡ ಅವ್ರ ಮನಸ್ಸು ಏನಾಗ್ತಾ ಇತ್ತು, ಹೊರಗಡೆ ಹರಿದಾಡ್ತಾ ಇತ್ತು. ಕುಟುಂಬದ ಬಡತನವು ಕಾರಣವಾಗಿ ವಿದ್ಯಾಭ್ಯಾಸದ ಬಾಲ್ಯದಲ್ಲೇ ನಿಂತು ಹೋದುದರಿಂದ ಬಾಲಕನಾಗಿರುವಾಗಲೇ ತಂದೆಯ ಜೊತೆ ರಂಗಭೂಮಿಗೆ ಬಂದರು. ನೋಡ್ರಿ, ವಿದ್ಯಾಭ್ಯಾಸ ಅವರ ಬಾಲ್ಯದಲ್ಲಿ ನಿಂತು ಹೋಗ್ಬಿಟ್ಟಿತ್ತು. ಈ ಬಡತನ ಎದರಿಂದ ಬಡತನದಿಂದ ಅಂಥೇಳಿ. ಹಾಗಾಗಿ ತಂದೆಯೊಂದಿಗೆ ಅವರು ಕೂಡ ನಾಟಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಖ್ಯಾತ ರಂಗ ನಟರೆನಿಸಿದ್ದಂತಹ ಪುಟ್ಟಸ್ವಾಮಯ್ಯನವರು ಮಗನಿಗೆ ಮನೆಯಲ್ಲೇ ಹಾಡುಗಾರಿಕೆ ಮತ್ತು ಅಭಿನಯದ ಪಾಠ ಹೇಳಿಕೊಟ್ರು ಅಂಥೇಳಿ. ಪುಟ್ಟಸ್ವಾಮಯ್ಯನವರು ಏನು ಹೇಳ್ತಾರೆ, ಮಗನಿಗೆ ಅಭಿನಯ ಮತ್ತು ಹಾಡುಗಾರಿಕೆಯನ್ನು ಹೇಳ್ಕೊಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅಂಥೇಳಿ. ಮುತ್ತುರಾಜನ ಮಾವಂದಿರಾದಂಥ ಅಪ್ಪಾಜಿಗೌಡರು ಹಾಗೂ ಸನ್ನೇಗೌಡರಿಂದ ಸಂಗೀತ ಪಾಠವನ್ನು ಕಲಿತಾರೆ ಅಂಥೇಳಿ. ಇನ್ನು ರಂಗಭೂಮಿಯು ಇವರ ಮೊದಲ ಅಡಂಬೋಲು ಅಂದರೆ ಆಟದ ಮೈದಾನ. ರಂಗಭೂಮಿ ಏನಾಗಿತ್ತು, ಮೊದಲ ಇವ್ರದ್ದು ಆಟದ ಮೈದಾನ ಆಗಿತ್ತು. ಆಮೇಲೆ ಸಿನಿಮಾಗೆ ಬರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ಮುತ್ತುರಾಜುವಿನ ವೃತ್ತಿ ಜೀವನ ಆರಂಭ ಆಯಿತು. ಮೊದಲು ಸಖಿ, ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಬೇಕಾಯಿತು. ನೋಡ್ರಿ, ಹೆಣ್ಮಕ್ಳ ಪಾತ್ರ ಸಖಿ ಇರ್ಬೋದು, ಸೇವಕಿ ಇರ್ಬೋದು, ಇಂಥ ಪಾತ್ರಗಳನ್ನ ನಿರ್ವಹಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನಂತರವಷ್ಟೇ ಮುಖ್ಯ ಪುರುಷನ ಪಾತ್ರಗಳು ಅರಸಿ ಬರ್ತಾವು ಅಂಥೇಳಿ. ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ರು. ಮುತ್ತುರಾಜನ ಬದುಕಿನ ಮಹತ್ವದ ದಿನಗಳು ಅಂಥೇಳಿ. ಹಾಗೆ ತಂದೆಯವರು ಇಹಲೋಕವನ್ನು ತ್ಯಜಿಸಿದ್ದರಿಂದ ಇಡೀ ಕುಟುಂಬದ ಹೊಣೆಗಾರಿಕೆಯನ್ನು ಮುತ್ತುರಾಜು ಹೊರಬೇಕಾಯಿತು. ನೋಡ್ರಿ, ಅವ್ರ ತಂದೆ ತೀರು ಹೋದ್ಮೇಲೆ ಮುತ್ತುರಾಜ ಎಲ್ಲ ಕುಟುಂಬದ ಜವಾಬ್ದಾರಿಯನ್ನು ಹೊರಬೇಕಾಯಿತು. ನಾಟಕಗಳಲ್ಲಿ ಅಭಿನಯಿಸುತ್ತಲೇ ಕಷ್ಟದಲ್ಲಿ ಜೀವನ ಸಾಗಿಸ್ತಾರೆ ಅಂಥೇಳಿ. ಸೋದರ ಮಾವ ಮಗಳಾದಂತಹ ಪಾರ್ವತಿ ಅವರನ್ನು ವಿವಾಹವಾದ ಮೇಲೆ ಅವರ ಹೆಗಲೇನೆಯ ಆಸರೆಯು ಒದಗಿ ಬಂತು. ಹೆಗಲೇನೆ ಅಂದರೆ ನೆರವು. ಇಲ್ಲಿ ಸೋದರ ಮಾವ ಮಗಳಾದಂತಹ ಪಾರ್ವತಿಯನ್ನು ಇವ್ರು ಏನಾಗ್ತಾರೆ, ಮದುವೆ ಆಗ್ತಾರೆ. ಪಾರ್ವತಿ ಮನೆಗೆ ಬಂದ ಮೇಲೆ ಇವರಿಗೆ ಒಂದು ಆಸರೆ ಸಿಕ್ಕಂಗಾಯಿತು. ಯಾರಿಗೆ? ಡಾಕ್ಟರ್ ರಾಜ್ಕುಮಾರ್ಗೆ ಅಂಥೇಳಿ. ಮುತ್ತುರಾಜನ ಮುಖ್ಯ ಕಾರ್ಯಕ್ಷೇತ್ರವೆಂದರೆ ಚಲನಚಿತ್ರರಂಗ. 1942ರಲ್ಲಿ ತೆರೆ ಕಂಡ ಭಕ್ತ ಪ್ರಹ್ಲಾದ ಮತ್ತು 1951ರಲ್ಲಿ ತೆರೆಗೆ ಬಂದ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳನ್ನು ಕಾಣಿಸಿಕೊಂಡ್ರು ಅಂಥೇಳಿ. ಇವರು ಕೊನೆಗೆ ಏನಾಗ್ತಾರೆ, ಮುತ್ತುರಾಜನ ಮುಖ್ಯ ಕಾರ್ಯಕ್ಷೇತ್ರ ಅಂದರೆ ಚಲನಚಿತ್ರರಂಗ ಬಂದರು. ನಾಟಕದಿಂದ ಚಲನಚಿತ್ರಕ್ಕೆ ಬರ್ತಾರೆ. 1942 ತೆರೆ ಕಂಡಂತಹ ಭಕ್ತ ಪ್ರಹ್ಲಾದ ಮತ್ತು 1951ರಲ್ಲಿ ತೆರೆಗೆ ಬಂದಂಥ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಇವರು ಏನು ಮಾಡ್ತಾರೆ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂಥೇಳಿ. ಕನ್ನಡ ಚಿತ್ರರಂಗದ ನಾಯಕರಾಗಿ ಪ್ರವೇಶಿಸಿದ್ದು 1954ರಲ್ಲಿ ಬಿಡುಗಡೆಯಾದಂತಹ ಬೇಡರ ಕಣ್ಣಪ್ಪನ ಮೂಲಕ ಅಂಥೇಳಿ. ಮೊದಲನೆಯ ನಾಯಕನಾಗಿ ಮೊದಲ ಚಲನಚಿತ್ರ ಯಾವುದು ಅಂತ ಹೇಳಿದರೆ 1954ರಲ್ಲಿ ಬೇಡರ ಕಣ್ಣಪ್ಪ ಅನ್ನುವಂಥ ಒಂದು ಸಿನಿಮಾದಲ್ಲಿ ಇವ್ರು ಏನು ಮಾಡ್ತಾರೆ, ಅಭಿನಯಿಸ್ತಾರೆ ಅಂಥೇಳಿ. ಈ ಚಿತ್ರದ ನಿರ್ದೇಶಕರಾದಂಥ HLN ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು ಅಂಥೇಳಿ. ನೋಡ್ರಿ, ಬೇಡರ ಕಣ್ಣಪ್ಪ ಚಲನಚಿತ್ರದ ನಿರ್ದೇಶಕರಾದಂಥ HLN ಸಿಂಹ ಅವರು ಏನು ಮಾಡ್ತಾರೆ, ಮುತ್ತುರಾಜ ಅನ್ನುವಂಥ ಹೆಸರನ್ನು ಡಾಕ್ಟರ್ ರಾಜ್ಕುಮಾರ್ ಅಥವಾ ರಾಜ್ಕುಮಾರ್ ಅಂತ ಕರೀತಾರೆ. ಆಮೇಲೆ ಡಾಕ್ಟರೇಟ್ ಸಿಗುತ್ತೆ ಅವ್ರಿಗೆ. ಅಂದಿನಿಂದ ಅದೇ ಹೆಸರು ನಾಡ ಜನರ ಹೃದಯದಲ್ಲಿ ನೆಲೆ ನಿಂತು. ಆರಂಭದಲ್ಲಿ ಭಕ್ತಿ ಪ್ರಧಾನವಾದ ಪಾತ್ರಗಳಲ್ಲಿ ರಾಜ್ಕುಮಾರ್ ನಟಿಸಿದರು. ಭಕ್ತ ವಿಜಯ, ಹರಿಭಕ್ತ, ಒಹಿಲೇಶ್ವರ, ಕೃಷ್ಣಗಾರುಡಿ, ಧರ್ಮ ವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ ಭಕ್ತ ಚೇತನ, ತುಕಾರಾಮ್ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳು ಚಿತ್ರರಸಿಕರ ಮನಸೂರೆಗೊಂಡವು ಅನ್ನುವಂಥದ್ದು. ಭೂಕೈಲಾಸದ ರಾಮನಿಗಾಗಿ ಮೋಹಿನಿ, ಭಸ್ಮಾಸುರನಾಗಿ, ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ, ಬಬ್ಬೂರು ವಾಹನನಾಗಿ, ಮಯೂರನಾಗಿ, ಕಾಳಿದಾಸನಾಗಿ ಮನೋಜ್ಞ ಅಭಿನಯ ನೀಡಿದಂಥ ರಾಜ್ಕುಮಾರ ಜನರ ಪ್ರೀತಿಯಲ್ಲಿ ಮಿಂದ್ರು ಅನ್ನುವಂಥದ್ದು. ಅಂದರೆ ಭಕ್ತಿಗೆ ಸಂಬಂಧಪಟ್ಟಂಥ ಹಲವಾರು ಚಿತ್ರಗಳಲ್ಲಿ ಇವರು ಅಭಿನಯಿಸ್ತಾರೆ ಅನ್ನುವಂಥದ್ದು. ಸಾಮಾಜಿಕ ಚಿತ್ರಗಳಲ್ಲಿಯೂ ಅವರದ್ದು ಅದ್ಭುತ ನಟನೆ. ರಾಯರ ಸೊಸೆ, ಕರುಣಿಯ ಕುಟುಂಬದ ಕಣ್ಣು, ನಂದಾದೀಪ, ಸಾಕುಮಗಳು, ಗೌರಿ, ಸಂಧ್ಯಾರಾಗ, ಚಂದ್ರವಳ್ಳಿಯ ತೋಟ, ನಾಂದಿ, ಉಯ್ಯಾಲೆ, ಕರುಳಿನ ಕರೆ, ಕಸ್ತೂರು ನಿವಾಸ, ಬಂಗಾರದ ಮನುಷ್ಯ, ಸನಾದಿ ಅಪ್ಪಣ್ಣ, ದೇವತಾ ಮನುಷ್ಯ, ಜೀವನ ಚೈತ್ರ ಪ್ರತಿಯೊಂದು ರಾಜ್ಕುಮಾರ ಅಭಿನಯದ ಸಾಮರ್ಥ್ಯವನ್ನು ಹೊರಚೆಲ್ಲಿದ ಅಪೂರ್ವ ಚಿತ್ರಗಳು ಅಂಥೇಳಿ. ಇಷ್ಟು ಚಿತ್ರಗಳಲ್ಲಿ ನೀವು ಒಂದರ ನೋಡಿರ್ತೀರಿ, ಹೌದಾ? ಹಾಗಾಗಿ ಅವರ ಅಭಿನಯವನ್ನು ನೋಡಬೇಕು ಅಂದರೆ ನೀವು ಚಲನಚಿತ್ರವನ್ನು ನೋಡಲೇಬೇಕು ಅವ್ರದ್ದು ಅಂತ. ನೆಕ್ಸ್ಟ್ ನೋಡಿ, ಅನೇಕ ಚಿತ್ರಗಳಲ್ಲಿನ ಮನೋಜ್ಞ ಅಭಿನಯಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಅನ್ನುವಂಥದ್ದು. ರಾಜ್ಕುಮಾರ್ ಅವರು ಶ್ರೇಷ್ಠ ನಟನಾಗಿರುವಂತೆ ಶ್ರೇಷ್ಠ ಗಾಯಕರೂ ಆಗಿದ್ದಾರೆ. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಎಂಬ ಹಾಡಿನೊಂದಿಗೆ ಗಾಯಕರಾಗಿ ಪ್ರಸಿದ್ಧಿ ಪಡೆದರು ಅಂಥೇಳಿ. ಇವರು ನಟನೆಯೊಂದಿಗೆ ಹಾಡನ್ನು ಕೂಡ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಅನ್ನುವಂಥದ್ದು. ಅದಕ್ಕೂ ಮೊದಲೇ 2 ಸಿನಿಮಾಗಳಲ್ಲಿ ಹಾಡಿದ್ರು. ಮುಂದೆ ಇವರು ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿ ಗುರುತಿಸಿಕೊಂಡ್ರು. ನೋಡಿರಿ, ನಾನು ಆ್ಯಕ್ಟ್ ಮಾಡ್ತೀನಿ ಅಂದರೆ ನಾನೇ ನನ್ನ ಫಿಲ್ಮಿಗೆ ಅಥವಾ ನನ್ನ ಪಿಕ್ಚರಿಗೆ ನಾನೇನು ಮಾಡ್ಕೊಂಡು ಹಾಡ್ಕೊಳೋದು. ಸಾವಿರಾರು ಚಿತ್ರಗೀತೆ, ಭಕ್ತಿಗೀತೆ, ಭಾವಗೀತೆಗಳನ್ನ ಹಾಡಿರುವಂಥ ಇವರಿಗೆ
ಜೀವನ ಚೈತ್ರ ಸಿನಿಮಾದ ನಾದಮಯ ಎಂಬ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ನೀವು ನೋಡಿರ್ಬೇಕು, ಜೀವನ ಚೈತ್ರ ಒಂದು ಫಿಲ್ಮನ್ನು ನೋಡಬೇಕಾದ್ರೆ ಅದು ನಾದಮಯ ಅನ್ನುವಂಥ ಒಂದು ಹಾಡಿದೆ. ಆ ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ರಾಜ್ಕುಮಾರ್ ಅಂತಂದರೆ ಆ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಇವರು ಏನು ಮಾಡ್ಕೋತಾರೆ, ಪಡ್ಕೋತಾರೆ ಅನ್ನುವಂಥದ್ದು. ರಂಗಭೂಮಿಯ ಚಲನಚಿತ್ರ ಗಾಯನ ರಾಜ್ಕುಮಾರ್ ಅವರ ಬದುಕಿನ ಮುಖ್ಯ ಮಜಲುಗಳಾದ ಕನ್ನಡ ಪ್ರೀತಿ ಅವರ ಉಸಿರು ಎಂಬುದನ್ನು ಮರೆಯುವಂತಿಲ್ಲ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕೆಂಬ ಆಶಯ ಗೋಕಾಕ್ ಚಳವಳಿಯನ್ನು ಮುಂಚೂಣಿಯಲ್ಲಿ ಮುನ್ನಡೆಸಿದರು ಅಂಥೇಳಿ. ನೋಡಿ, ಕನ್ನಡಕ್ಕೆ ಆದ್ಯತೆ ಸಿಗಬೇಕು ಅನ್ನೋದು ಇವರ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಗೋಕಾಕ್ ಚಳವಳಿಯ ಮುಂಚೂಣಿಯಲ್ಲಿ ಇವರು ಇದ್ದರು ಅಂಥೇಳಿ. ಅವರ ಕನ್ನಡದ ಪ್ರೀತಿ ಅನನ್ಯ ಅದ್ವಿತೀಯವಾದದ್ದು. ಕನ್ನಡ ನಾಡು ನುಡಿಗೆ ಅಪಾರ ಸೇವೆ ಸಲ್ಲಿಸಿದ್ದರಿಂದಲೇ ಅವರನ್ನು ಚಿತ್ರರಂಗದ ಜನಪ್ರಿಯ ನಟರಾಗಿ ಉಳಿಯದೆ ಕರ್ನಾಟಕದ ಮೇರು ನಟ ನಾಯಕರೆನಿಸಿದ್ದಾರೆ ಎಂಬುದು ಸ್ಮರಣಾರ್ಹ ಅಂಥೇಳಿ. ಇವರು ಕೇವಲ ನಟರಾಗದೆ ಕನ್ನಡ ನಾಡು ನುಡಿಗೆ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತೆ. ಹಾಗಾಗಿ ಚಿತ್ರರಂಗದ ಜನಪ್ರಿಯ ನಟರಾಗಿ ಉಳಿಯದೆ ಇವರನ್ನು ಏನು ಮಾಡಿದರು ಅಂದರೆ ಕರ್ನಾಟಕದ ಮೇರು ನಾಯಕರೆನಿಸಿಕೊಂಡಿದ್ದಾರೆ. ಅದು ಅನಿಸ್ಕೊಳ್ಲಿಕ್ಕೆ ಒಂದು ಇವರ ಸೇವೆ ಕಾರಣ ಅಂಥೇಳಿ. ರಾಜ್ಕುಮಾರ್ ಅವರಿಗೆ ಸಂದಿರುವಂತಹ ಗೌರವ ಪುರಸ್ಕಾರಗಳು ಅಗಣಿತವಾಗಿವೆ. ಅಗಣಿತ ಅಂದರೆ ಎಣ್ಸಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ರಾಜ್ಕುಮಾರ್ ಅವರಿಗೆ ಸಂದಿರುವಂತಹ ಗೌರವ ಪುರಸ್ಕಾರಗಳು ಅಗಣಿತವಾಗಿವೆ. 1979ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದ್ದರಿಂದ ಡಾಕ್ಟರ್ ರಾಜ್ಕುಮಾರ್ ಎನಿಸಿದರು. ನೋಡಿರಿ, ಮೈಸೂರು ಯೂನಿವರ್ಸಿಟಿ ಇವ್ರಿಗೆ ಏನು ಸಲ್ಲಿಸ್ತು ಅಂದರೆ 1979ರಲ್ಲಿ ಡಾಕ್ಟರೇಟ್ ಪದವಿಯನ್ನು ನೀಡಿತು. ಅಂದಿನಿಂದ ಅವ್ರು ಏನು ಮಾಡ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅಂತ ಅನಿಸ್ಕೊಂಡ್ರು. 1983ರಲ್ಲಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿದೆ. ಹಾಗೆ ಕನ್ನಡ ಚಿತ್ರೋದ್ಯಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿದ ವ್ಯಕ್ತಿಗೆ ಸಲ್ಲುವಂತಹ ಗುಬ್ಬಿ ವೀರಣ್ಣ ಪ್ರಶಸ್ತಿ 1993ರಲ್ಲಿ ದೊರಕಿತು ಅಂಥೇಳಿ. ಹಾಗೆ 1996ರಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಏನು ಮಾಡ್ತು, ಸಲ್ಲಿಸ್ತು ಅನ್ನುವಂಥದ್ದು. ಅಭಿಮಾನಿಗಳು, ಸಂಘ ಸಂಸ್ಥೆಗಳು, ಕಲಾಕೌಸ್ತುಭ, ಗಾನಗಂಧರ್ವ, ನಟ ಸಾರ್ವಭೌಮ, ಕಲಾಕೇಸರಿ, ಕನ್ನಡದ ಕಣ್ಮಣಿ, ವರನಟ, ರಸಿಕರ ರಾಜ ಮುಂತಾದ ಅನೇಕ ಬಿರುದುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಿದ್ದಾರೆ ಅಂಥೇಳಿ. ಇವೆಲ್ಲ ಕಿರೀಟವಿದ್ದಂತೆ ಡಾಕ್ಟರ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಗೌರವ ಕೂಡ ಇವರಿಗೇನಾಗಿದೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದಿದೆ ಅಂಥೇಳಿ. ರಾಜ್ಕುಮಾರ ಇಡೀ ಕುಟುಂಬವೇ ಚಿತ್ರೋದ್ಯಮಕ್ಕೆ ಸೇವೆ ಸಲ್ಲಿಸುತ್ತಿದೆ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಪಕಿಯಾಗಿ, ವಿತರಕಿಯಾಗಿ ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥೇಳಿ. ಇಡೀ ಕುಟುಂಬ, ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಕುಟುಂಬವೇ ಕೂಡ ಏನಾಗ್ತದೆ, ಚಿತ್ರೋದ್ಯಮಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದೆ. ರಾಜ್ಕುಮಾರ್ ಹೆಂಡತಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಪಕಿಯಾಗಿ, ವಿತರಕಿಯಾಗಿ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥೇಳಿ. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಹಾಗೆ ನಾಯಕರಾಗಿ ಖ್ಯಾತರಾಗಿದ್ದಾರೆ ಅಂಥೇಳಿ. ಅವ್ರ ಮಕ್ಕಳು ಮೊದಲಿದ್ದವರು ಯಾರು ಅಂತ ಹೇಳಿದರೆ ಶಿವರಾಜ್ ಕುಮಾರ್ ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಏನಾಗಿದ್ದಾರೆ ಅಂತಂದರೆ ನಾಯಕ ನಟರಾಗಿ ಖ್ಯಾತರಾಗಿದ್ದಾರೆ. ಖ್ಯಾತ ಅಂತಂದರೆ ಏನು, ಪ್ರಸಿದ್ಧರಾಗಿದ್ದಾರೆ ಅಂಥೇಳಿ. ಪುನೀತ್ ರಾಜ್ಕುಮಾರ್ ಅವರ ಬಾಲ್ಯ ನಟರಾಗಿ ಬೆಟ್ಟದ ಹೂವು ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಗಳಿಸಿದ್ದಾರೆ ಅಂಥೇಳಿ. ಈ ಪುನೀತ್ ರಾಜ್ಕುಮಾರ್ ಕೊನೆಯ ಮಗ ಪುನೀತ್ ರಾಜ್ಕುಮಾರ್ ಏನಾದಾರಲ್ಲ, ಬಾಲ್ಯ ನಟನಾಗಿ ಬೆಟ್ಟದ ಹೂವು ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಇವರು ಏನು ಪಡ್ಕೊಂಡಿದ್ದಾರೆ. ಇವರೊಂದಿಗೆ ಮೂರನೇ ತಲೆಮಾರಿನ ನಟ ನಟಿಯರು ಪ್ರಸಿದ್ಧಿಗೆ ಬರುತ್ತಿದ್ದಾರೆ. ಮೂರನೇ ತಲೆಮಾರು ಅಂದರೆ ಯಾವುದು, ಈ ಏನು ಶಿವರಾಜ್ ಕುಮಾರ್ ಇರ್ಬೋದು ಅಥವಾ ರಾಘವೇಂದ್ರ ಇರ್ಬೋದು ಅಥವಾ ಪುನೀತ್ ಇರ್ಬೋದು, ಅವ್ರ ಮಕ್ಕಳು ಕೂಡ ಏನು ಮಾಡ್ತಾ ಇದ್ದಾರೆ, ಸಿನಿಮಾಗೆ ಬರ್ತಾ ಇದ್ದಾರೆ ಅಂಥೇಳಿ. ರಾಜ್ಕುಮಾರ್ ಸ್ವತಃ ಗಾಯನ ರಸಸಂಜೆಗಳನ್ನು ನಡೆಸಿ ಅನೇಕ ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಕ್ಷೇತ್ರಗಳಿಗೆ, ರಂಗಭೂಮಿಯ ಕಲಾವಿದ ತಂತ್ರಜ್ಞರಿಗೆ ಅಗತ್ಯ ಬಿದ್ದಾಗ ನೆರವು ನೀಡಿದ್ದಾರೆ. ನೋಡ್ರಿ, ಇವರೆಲ್ಲ ಏನು ಮಾಡಿದ್ದಾರೆ, ಸ್ವತಃ ಗಾಯನ ರಸಸಂಜೆಗಳನ್ನು, ಅಂದರೆ ಗಾಯನ ರಸಸಂಜೆ ಅಂದ್ರೆ ಈವ್ನಿಂಗ್ ಏನು ಮಾಡ್ತಾರೆ ಅಂತಂದರೆ ಗಾಯನ ಅಂದರೆ ಹಾಡುವಂಥದ್ದು, ಹಾಡಿನ ಮೂಲಕ ಮನೋರಂಜನೆ ಒದಗಿಸಿ ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಕ್ಷೇತ್ರಗಳಿಗೆ, ರಂಗಭೂಮಿ ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ ಅಗತ್ಯ ಬಿದ್ದಾಗ ಇವ್ರು ಏನು ಮಾಡ್ತಾರೆ, ನೆರವನ್ನು ನೀಡ್ತಾರೆ, ಅಂದರೆ ದುಡ್ಡಿನ ನೆರವನ್ನು ನೀಡುತ್ತಿದ್ದಾರೆ. ಬರ ಪರಿಹಾರ ನಿಧಿ, ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ನಿಧಿ, ಹಲವು ಬಾರಿ ಹಣಕಾಸಿನ ಸಂಗ್ರಹ ಮಾಡಿಕೊಟ್ಟಿದ್ದರು. ಇದರಿಂದ ಇವರೊಬ್ಬ ಅಪ್ಪಟ ಹೃದಯ ಶ್ರೀಮಂತಿಕೆ ಕಲಾವಿದನಾಗಿದ್ದಾರೆ ಎಂಬುದು ವೈದ್ಯವಾಗುತ್ತೆ. ನೋಡ್ರಿ, ಕೇವಲ ನಾನು ಸಿನಿಮಾದಲ್ಲಿ ಚಲನಚಿತ್ರದಲ್ಲಿ ನಟನೆ ಮಾಡಿ ಅಥವಾ ಸಿನಿಮಾದಲ್ಲಿ ನಟನೆ ಮಾಡಿ ಬರೀ ನನ್ನಷ್ಟಕ್ಕೆ ನಾನು ಗಳಿಸ್ಕೊಂಡು ಆರಾಮ ನನ್ನ ಜೀವನ ಸಾಗಿಸೋದಲ್ಲ. ಅವ್ರು ಏನು ಮಾಡಿದರು ಅಂದರೆ ಹಲವಾರು ಜನರಿಗೆ ನೆರವಾಗಿದ್ದರು. ಹಲವಾರು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ತಂತ್ರಜ್ಞರು ಇರ್ಬೋದು, ಕಲಾವಿದರಿಗೆ, ಇವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ದುಡ್ಡಿನ ಸಹಾಯವನ್ನು ಮಾಡ್ತಾಯಿದ್ರು ಅಥವಾ ಅಗತ್ಯ ಬಿದ್ದಂಥ ಸಹಾಯವನ್ನು ಇವರು ಒದಗಿಸ್ಕೊಡ್ತಾಯಿದ್ರು ಅಂಥೇಳಿ. ಹಾಗಾಗಿ ಇಂತಹ ಶ್ರೀಮಂತಿಕೆ ಕಲಾವಿದರಾಗಿದ್ದಾರೆ ಎಂಬುದು ವೈದ್ಯವಾಗುತ್ತೆ. ಭಾರಿ ಹೃದಯದ ಶ್ರೀಮಂತಿಕೆಯನ್ನು ಇವರು ಡಾಕ್ಟರ್ ರಾಜ್ಕುಮಾರ್ ಅವರು ಹೊಂದಿದ್ರು ಅಂತ ಹೇಳ್ತಾ ಇಲ್ಲಿಗೆ ಶ್ರೀಯುತ ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರು ಈ ಪಾಠವನ್ನು ಮುಗಿಸ್ತಾರೆ.
ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬ ಸರಳವಾಗಿದೆ ಪಾಠ. ಅದು ನಿಮಗೆ ಪ್ರಶ್ನೆ ಉತ್ತರಗಳು ಇಡೀ ಪಾಠದಲ್ಲಿ ಸಿಗ್ತಾವೆ. ಹಾಗಾಗಿ ನೀವು ಕೂಡ ಏನು ಮಾಡಿರಿ, ನಿಮ್ಮ ನೋಟ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ನಾನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.